ಕುಂಭರಾಶಿಯವರಿದಾರಲ್ಲ, ಏನನ್ನು ತಪ್ಪಿಸ್ಕೊಂಡ್ರು ಎರಡು ಸಮಸ್ಯೆಗಳನ್ನು ತಪ್ಪಿಸ್ಕೊಳ್ಳೋಕೆ ಬಹಳ ಕಷ್ಟ. ಒಂದು ದೃಷ್ಟಿದೋಷ, ಇನ್ನೊಂದು ಸಾಲಬಾಧೆ. ಮುಗ್ದಂಗೂ ಇನ್ನೊಂದು ಹೊಸ ಶುರುವಾಗ್ಬಿಡತ್ತೆ ಕುಂಭರಾಶಿಯವ್ರಿಗೆ. ಅಮ್ಮ ಒಂದು ಸಾಲ ತೀರ್ಸೋದಪ್ಪ, ಇನ್ಮೇಲೆ ನಂಗೆ ಸಾಲ ಇಲ್ವೇನೋ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಸಮಾಧಾನ ಪಡ್ಕೊಂಡಷ್ಟರಲ್ಲಿ ಇನ್ನೊಂದು ಹೊಸ ಸಾಲ ಶುರುವಾಗ್ಬಿಟ್ಟಿರುತ್ತೆ, ಸೃಷ್ಟಿಯಾಗ್ಬಿಡುತ್ತೆ, ಅನಿವಾರ್ಯತೆ ಆಗಿಬಿಡುತ್ತೆ. ಆ ಸಾಲದ ಸುಳಿಯಲ್ಲೇ ಸಿಗಾಕೊಂಬಿಟ್ಟಿರುತ್ತೆ. ಅದು ಏನಕ್ಕೆ ಗುರುಗಳೇ? ಯಾಕೆ ಕುಂಭರಾಶಿಯವರು ಸದಾ ಸಾಲದಲ್ಲೇ ಒದ್ದಾಡಬೇಕಾದ ಪರಿಸ್ಥಿತಿ ಏನಕ್ಕೆ ಬರುತ್ತೆ? ಒಂದೇ ತಗೊಂಬಿಟ್ಟು ತೀರ್ಸೋಕ್ಕಾಗದೆ ಒದ್ದಾಡಬೇಕು, ಇಲ್ಲ ಇರೋದನ್ನ ಕೊಟ್ಬಿಟ್ಟು ವಾಪಸ್ ಕೊಡ್ತಾ ಇಲ್ವಲ್ಲ, ಅಸಲು ಇಲ್ಲ ಬಡ್ಡಿನೂ ಇಲ್ಲ ಅಂತ ಒದ್ದಾಡಬೇಕು, ಅಥವಾ ಒಂದು ಸಾಲ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಓಡಾಡ್ತಾ ಇರಬೇಕಾಗತ್ತೆ ತುಂಬ. ಸೊ ಈ ಸಾಲದ ಮಧ್ಯದಲ್ಲೇ ಯಾಕೆ ಓಡಾಡ್ತಾ ಇರ್ತಾರೆ ಕುಂಭರಾಶಿಯವರು ಅಂತಂದರೆ, ನಿಮ್ಮ ಜಾತಕ ತೆಗೆದು ನೋಡಿ ಗೊತ್ತಾಗತ್ತೆ. ನಿಮ್ಮ ಚಂದ್ರ ಅಂತ ಬರ್ಕೊಂಡಿರುತ್ತಲ್ಲ ಅದು ಕುಂಭ, ಆಯಿತಾ? ಅದು ಕುಂಭರಾಶಿ ಅದು. ಸೊ ಆ ಚಂದ್ರ ನಿಮಗೆ 6ನೇ ಮನೆ ಅಧಿಪತಿಯಾಗಿರ್ತಾನೆ. ಕುಂಭದಿಂದ ಕರ್ಕಕ್ಕೆ ಎನಿಸಿದ್ರೆ ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತ. ಸೊ ಕರ್ಕಾಟಕಾಧಿಪತಿ ಚಂದ್ರ. ಸೊ ಷಷ್ಠ್ಯಾಧಿಪತಿ ಸದಾ ಸರ್ವದಾ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಷಷ್ಠ್ಯಾಧಿಪತಿ ಸದಾ ಸರ್ವದಾ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದಾಗಿ ನೀವು ಷಷ್ಠ್ಯಾಧಿಪತಿ ಅಂದರೆ ಯಾರು? ಸಾಲಗಳನ್ನು ತೋರಿಸ್ತಕ್ಕಂಥವನಾದ್ರಿಂದಾಗಿ ಸಾಲಗಳಿಂದ ಹೊರಬರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬಹಳ ದೊಡ್ಡ ಒಂದು ಚಾಲೆಂಜ್ ಆಗಿಬಿಟ್ಟಿರುತ್ತೆ ಅವ್ರ ಜೀವನದಲ್ಲಿ. ಹಾಗಾದ್ರೆ ಏನು ಮಾಡಬೇಕು ಗುರುಗಳೇ? ಇದರಿಂದ ಹೊರಗೆ ಬರೋಕ್ಕಾಗದೇ ಇಲ್ವಾ? ನಮ್ಮ ಜೀವನ ಇಷ್ಟೇನಾ, ಮುಗಿದೋಯ್ತಾ, ಹಂಗೆ ಹಿಂಗೆ ಬರೀ ಇದು ನೆಗೆಟಿವ್ ಕಡೆನೇ ಹೋಗೋ ಅವಶ್ಯಕತೆ ಇಲ್ಲ. ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಷ್ಕಾರ ಅಂತ ಇರುತ್ತೆ. ನೀವು ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮಗೆ BP, ಶುಗರು ಮಾತ್ರ ತೊಗೊಳ್ತಾ ಇದ್ದಾರೆ ಅಂತಂದ್ರೆ ಮಾತ್ರ ತೊಗೊಳ್ತಾ ಇರ್ಬೇಕಷ್ಟೇ, ಅದಕ್ಕೆಲ್ಲ ಪರಿಹಾರ ಇಲ್ಲ ಅಂತ ಅನ್ಬೋದು. ಬಟ್ ಅದೇ ಟೈಮ್ನಲ್ಲಿ ಬೇರೆ ಇನ್ನೊಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಅಥವಾ ಬೇರೆ ಡಾಕ್ಟರ್ ಗೊತ್ತ ತಕ್ಷಣ ನಿಮ್ಮ ಜೀವನ ಕ್ರಮವನ್ನು ಬದಲಿಸ್ಕೊಳ್ಳಿ, ನಿಮ್ಮ ಆಹಾರ ಕ್ರಮಗಳನ್ನು ಬದಲಿಸ್ಕೊಳ್ಳಿ, ಇದನ್ನ ಈ ಥರ ಮಾಡ್ಬೋದು, ಈ ಥರ ಮಾಡ್ಬೋದು. ನೀವು ಎರಾಡಿಕೇಟ್ ಮಾಡೋಕ್ಕಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಡಿಮೆ ಮಾಡ್ಬೋದು, ರೆಡ್ಯೂಸ್ ಮಾಡ್ಬೋದಲ್ವಾ? ಸೊ ದೊಡ್ಡ ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ತಿದ್ದ ಔಷಧಿಗಳನ್ನೆಲ್ಲ ಆ ಡೋಸೇಜ್ ಎಲ್ಲ ಕಡಿಮೆ ಮಾಡಿಸ್ಕೊಳ್ಳುವ ಸಾಧ್ಯತೆಗಳು ಕೂಡ ಇರ್ತದೆ, ಮಿರಾಕಲ್ಸ್ ಥರ. ಸೊ ಅದರಿಂದಾಗಿ ನಾನು ಹೇಳುವಂಥದ್ದು, ಈ ಸಮಸ್ಯೆಗಳಿಂದ ಹೊರಬರಲಿಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಅದರ ದೊಡ್ಡ ಸಮಸ್ಯೆಯನ್ನು ಚಿಕ್ಕ ಸಮಸ್ಯೆಯಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಡ್ಬೋದು, ಆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡ್ಬಿಡ್ಬಹುದು. ಆ ಅವಕಾಶ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಬಹಳ ಮುಖ್ಯವಾಗಿ ಈ ಸಾಲಗಳಿಗೆ ಕಾರಕನಾಗಿರ್ತಕ್ಕಂಥ ದೇವತಾರಾಧನೆಗಳು ಮಾಡಬೇಕು. ಈಗ ಚಂದ್ರ ಷಷ್ಠ್ಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿರ್ತಾನೆ, ಅವನನ್ನು ಏನೂ ಮಾಡಲಿಕ್ಕಾಗಲ್ಲ. ಬೇಡ, ಸಾಲಕ್ಕೆ ಕಾರಕನಾಗಿರ್ತಕ್ಕಂಥ ರಣಕಾರಕ ಗ್ರಹ ಯಾರು ಅಂತಂದರೆ ಕುಜಗ್ರಹ. ಸೊ ಕುಜನ ಆರಾಧನೆಯನ್ನು ಏನಾದರೂ ನೀವು ಕುಂಭರಾಶಿಯವರು ಮಾಡಿದ್ರಿ ಅಂತಾದರೆ ಖಂಡಿತವಾಗಿ ನೀವು ಸಾಲಗಳ ಒಂದು ಸುಳಿಯಿಂದ ಹೊರಬರಬಹುದು. ನೋಡಿ, ನಿಮಗೆ ಯಾವುದೋ ಒಂದು 10,000 ರೂಪಾಯಿ ಸಾಲ ಇದ್ದರೂ ಸಾಲನೇ, 10 ಲಕ್ಷ ಸಾಲ ಇದ್ರೂ ಸಾಲನೇ, 10 ಕೋಟಿ ಸಾಲ ಇದ್ರೂ ಸಾಲನೇ. ಸೊ ಅದರಿಂದಾಗಿ ಸಾಲದ ಪ್ರಮಾಣ ಕಡಿಮೆ ಮಾಡ್ಕೊಬಿಟ್ರೆ, ಈಗ 10 ಲಕ್ಷ ಸಾಲ ಇರೋನಿಗೂ 10,000 ಸಾಲ ಇರೋನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಟೆನ್ಷನ್ 10,000 ಇರೋನು ಜಾಸ್ತಿ ಮಾಡ್ಕೊಳ್ಬೋದು, 10 ಲಕ್ಷ ಇರೋನೇ ಪರವಾಗಿಲ್ಲ ಅಂತ ಅನ್ಬೋದು. ಆದರೆ ಸಾಲದ ಪ್ರಮಾಣ ಅಂತೂ ತುಂಬ ಕಡಿಮೆನಾ? ಸೊ ತೀರಿಸುವಂಥದ್ದು ಬಹಳ ಸುಲಭವಾಗಿರ್ತದೆ. ಇಲ್ಲಿ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಸಾಲದ ಸುಲಿಯಿಂದ ಹೊರಬರಲಿಕ್ಕೆ, ನಿಮ್ಮನ್ನು ನೀವು ಬಚಾವ್ ಮಾಡ್ಕೊಳ್ಳೋಕ್ಕೆ ಕುಜನ ಆರಾಧನೆಯನ್ನು ನೀವು ಕುಂಭರಾಶಿಯವರು ಮಾಡ್ಕೊಂಬಿಟ್ರೆ ತುಂಬ 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 ಅನುಕೂಲ ಆಗಲಿದೆ. ಸೊ ಏನು ಮಾಡಬಹುದು ಆ ವಿಚಾರದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನೀವು ಕುಂಭರಾಶಿಯವರು ಸದಾ ಸರ್ವದಾ ಒಂದು, ಈಗ ನಿಮಗೆ ಯಾವ್ದಾದ್ರು ಪೂಜೆಗೆ ಹೋದಾಗ ನಿಮಗೆ ದಾರ ಕಟ್ತಾರೆ ಗೊತ್ತಲ್ವಾ? ನಾವು ಹೋಮಗಳು ಮಾಡಿದಾಗ ಸುಮಾರು ದಾರಗಳೆಲ್ಲ ಕೊಟ್ಟಿದ್ದೀವಿ. ಸೊ ಅಂತಹ ಒಂದು ಕೆಂಪು ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿಯೂ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನ ಸಿಗಲಿಲ್ಲ ಅಂದರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ನಿಮಗೆ ನವಗ್ರಹಗಳಿದ್ದೇ ಇರುತ್ತೆ. ಗಣಪತಿ ದೇವಸ್ಥಾನ ಇದೆ, ನವಗ್ರಹ ಇದೆ. ಆ ನವಗ್ರಹಗಳಲ್ಲಿ ಮಧ್ಯದಲ್ಲಿ ಸೂರ್ಯ ಆದರೆ ಸೂರ್ಯನ ದಕ್ಷಿಣ ದಿಗ್ಭಾಗದಲ್ಲಿ ಮಧ್ಯದಲ್ಲಿ ಕುಜಗ್ರಹ ಇರ್ತಾನೆ. ಸೊ ಆ ಕುಜನ ಮುಂದೆ ಇಟ್ಟು ಅದಕ್ಕೂ ಆ ಕುಜನಿಗೊಂದು ಅಭಿಷೇಕ ಮಾಡಿ, ದಾರ ನೆನಲಿ ತೊಂದರೆ ಇಲ್ಲ, ಕುಜನಿಗೊಂದು ಅಭಿಷೇಕ ಮಾಡಿ, ಒಂದು ಅರ್ಚನೆ ಮಾಡಿ, ಪೂಜೆ ಮಾಡಿ, ಆ ದಾರವನ್ನು ಅಭಿಮಂತ್ರಣೆ ಮಾಡಿ ನೀವು ತೆಗೆದುಕೊಂಡು ಅದನ್ನು ಸದಾ ಸರ್ವದಾ ನಿಮ್ಮ ಬಲಗೈಯಲ್ಲಿ ಕಟ್ಟಿಟ್ಕೊಳ್ಳಿ. ಯಾವಾಗಲೂ ಸಹ ಕುಂಭರಾಶಿಯವರು ಕುಜನ ಅಭಿಮಂತ್ರಿತ ದಾರ ನಿಮ್ಮ ಕೈಯಲ್ಲಿದ್ದಾಗ ನಿಮಗೆ ಒಂದು ಎಂಥದ್ದು ಈ ಸಾಲ ಬಾಧೆಗಳಿಂದ ಆದಷ್ಟು ನೀವು ಕಂಟ್ರೋಲ್ ಆಗಿರ್ತೀರ. ಗೊತ್ತಿಲ್ಲದೆ ಸಾಲ ಮಾಡೋಕ್ಕೆ ಹೋಗ್ಬಿಟ್ರು ಕೂಡ ಏನೋ ಒಂದು ಪರಿವರ್ತನೆ ಆಗ್ತದೆ, ನೀವು ತಕ್ಷಣ ನಿಮಗೆ ಆ ಸಾಲದ ಸುಳಿಯಲ್ಲಿ ಸಿಗಾಕೊಳ್ತಾರೆ, ಹಂಗಾಗತ್ತೆ, ಗೊತ್ತಾಯ್ತಲ್ವ? ಸೊ ಅದಾರು ನಿಮಗೆ ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ. ಕ್ಷೇತ್ರಗಳಿದ್ದಾವೆ, ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ. ಸುಬ್ರಹ್ಮಣ್ಯ ಕ್ಷೇತ್ರಗಳು ಕರ್ನಾಟಕದಲ್ಲಿ ಮುಗುವ ಸುಬ್ರಹ್ಮಣ್ಯ ಇದೆ, ಕಡಂದಾಳೆ ಸುಬ್ರಹ್ಮಣ್ಯ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಗಳು ಅದ್ಭುತವಾಗಿದೆ. ವರ್ಷಕ್ಕೊಮ್ಮೆ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ಸಾಧ್ಯ ಆದರೂ ಒಂದು ತುಲಾಭಾರ ಸೇವೆ ಇತ್ಯಾದಿಗಳು ಮಾಡ್ಕೊಂಬನ್ನಿ, ಬಹಳ ಅದ್ಭುತವಾದಂಥದ್ದು. ಈ ವಿಡಿಯೋ ಎಂಡಲ್ಲಿ ಅದ್ಭುತವಾದಂತಹ ಋಣಬಾಧ ನಿವಾರಕ ಕುಜಗ್ರಹನ ಒಂದು ಸ್ತೋತ್ರವನ್ನು ಹೇಳ್ತೇನೆ, ಪ್ರತಿದಿನ ಅದನ್ನು ಕೇಳಿಸ್ಕೊಳ್ತಾ ಇರಿ, ತುಂಬ ಅದ್ಭುತವಾದಂಥದ್ದು. ಆದರೆ ಎಲ್ಲದಕ್ಕಿಂತ ಪವರ್ಫುಲ್ ಏನು ಗೊತ್ತಾ? ತ್ರಿಕೋಣಾಕಾರವಾದಂತಹ ಹವಳ,
ಕುಜನದ್ದೇ ರತ್ನ ಹವಳ, ಅದು ತ್ರಿಕೋಣಾಕಾರ ಮಂಡಲ, ಕುಜನ ಮಂಡಲ. ಈ ವಿಶೇಷ ಪರಿಹಾರ ಏನು ಗೊತ್ತಾ? ವಿಶೇಷ ಪರಿಹಾರದಲ್ಲಿ ನವೆಂಬರ್ 5ನೇ ತಾರೀಕು ಕಾರ್ತೀಕ ಹುಣ್ಣಿಮೆಯ ದಿವಸ, ಕಾರ್ತೀಕ ಪೌರ್ಣಿಮಾ ಅಂತ ಕರಿತೀವಿ, ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ 1008 ಸಂಖ್ಯೆಯಲ್ಲಿ ಸಹಸ್ರ ಕುಜ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡಿ, ಕುಜನ ಅಭಿಮಾನಿ ದೇವರು ಸುಬ್ರಹ್ಮಣ್ಯ, ಆದ್ರಿಂದ ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ನಿಮಗೆ ವಿಡಿಯೋದಲ್ಲಿ ಮೊದಲೇ ತಿಳಿಸಿದಂತೆ ಸಾಲಬಾಧೆ ಅಥವಾ ಸಾಲ ಅನ್ನತಕ್ಕಂಥದ್ದು, ಋಣ ಅನ್ನುವಂಥದ್ದು ಕುಜ ಹಾಗೂ ಸುಬ್ರಹ್ಮಣ್ಯನಲ್ಲಿ ಏನು ಲಿಂಕ್ ಆಗಿರತಕ್ಕಂಥದ್ದು. ಸೊ ಆದ್ರಿಂದಾಗಿ ಋಣಬಾಧಾ ನಿವಾರಕ ಅಂದರೆ ಸಾಲಬಾಧೆ ಪರಿಹಾರ ಮಾಡುವಂತಹ ಸುಬ್ರಹ್ಮಣ್ಯ ಮಂತ್ರ ಹವನ ಸಹಿತವಾಗಿ 1008 ಸಂಖ್ಯೆಯಲ್ಲಿ ಕುಜನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆ ಕುಜನ ರತ್ನ, ನಾನು ಆಗಲೇ ಹೇಳಿದೆ ನಿಮಗೆ, ಕುಜನ ರತ್ನ ಯಾವುದು? ಹವಳ, ಹಾಗೂ ಮಂಡಲ ತ್ರಿಕೋಣಾಕಾರ ಮಂಡಲ. ಸೊ ತ್ರಿಕೋಣಾಕಾರ ಮಂಡಲದಲ್ಲಿ ಒರಿಜಿನಲ್ ಹವಳವನ್ನ ಕಟ್ ಮಾಡಿಸಿ ಅದನ್ನ ಈ ತರ ಈ ಒಂದು ಹವಳವನ್ನ ಅವತ್ತಿನ ದಿವಸ ಹೋಮದಲ್ಲಿಟ್ಟು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇದೆರಡೇ ಹೋಮಗಳಷ್ಟೇ ಅಲ್ಲ, ನಾಗನೂ ಕುಜನಿಗೆ ಸಂಬಂಧಪಟ್ಟವನೇ. ಆದ್ರಿಂದ ಕುಜದೋಷ ಪರಿಹಾರವಾಗಬೇಕು ಅಂತ ಕುಜ ಶಾಂತಿ ಸಹಿತ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ರಿಲೇಟೆಡ್ ಟು ಮನಿ, ದುಡ್ಡು ಅಲ್ವಾ. ಸೊ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳ ಹೋಮ ಅಂದ್ರೆ ಕಮಲ ಪುಷ್ಪಗಳನ್ನ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮ ಮಾಡ್ತಕ್ಕಂಥದ್ದು ಅದ್ಭುತವಾದಂತಹ ಹೋಮಗಳು ಅವೆಲ್ಲ. ಆದ್ರಿಂದಾಗಿ ನೆನ್ಪಿಟ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ನವೆಂಬರ್ 5ನೇ ತಾರೀಕು ಮಾರ್ಕ್ ಮಾಡಿಟ್ಕೊಳ್ಳಿ. ಕಾರ್ತೀಕ ಹುಣ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಹೋಮ ಕಮಲ ಪುಷ್ಪಗಳಲ್ಲಿ, ಅದ್ರ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಹಸ್ರ ಕುಜ ಶಾಂತಿ ಹೋಮ, ಋಣಬಾಧಾ ನಿವಾರಕ ಸುಬ್ರಹ್ಮಣ್ಯ ಹವನ, ಸಂತಾನ ಗೋಪಾಲ ಕೃಷ್ಣ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಇದೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಈ ವಿಶೇಷವಾದಂತಹ ಒರಿಜಿನಲ್ ಹವಳವನ್ನ, ತ್ರಿಕೋಣಾಕಾರ ಮಂಡಲದ ಹವಳವನ್ನ ಅದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಲೈವಲ್ಲಿ. ಹಾಗೂ 10:30ಯಿಂದ ಆಚೆಗೆ ಹೋಮ ಇರ್ತದೆ. ಇಡೀ ಹೋಮವೂ ಸಹ ಸಂಪೂರ್ಣವಾಗಿ ಇಡೀ ಹೋಮನ ನೀವು ಲೈವಲ್ಲಿ ನೋಡಬಹುದಾಗಿರ್ತದೆ. ಹಾಗೂ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿರ್ತಾರೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಹವಳವನ್ನು, ಒರಿಜಿನಲ್ ಹವಳವನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನೀವು ಇದನ್ನು ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಇಲ್ಲಾಂದರೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹವಳವನ್ನು ಬೇಕಾದ್ರೆ ನಿಮಗೆ ಶಕ್ತಿ ಇತ್ಯಾದಿ ಇದ್ದರೆ ನೀವೊಂದು ಬೆಳ್ಳಿ ಉಂಗುರ ಮಾಡಿಸಿ ನೀವು ಹಾಕ್ಕೊಳ್ಬಹುದು, ಇಲ್ಲ ನೀವೊಂದು ಡಾಲರ್ ಮಾಡಿಸ್ಕೊಂಡು ಕುದಿಗೆ ಹಾಕ್ಕೋಬಹುದು. ನಿಮ್ಮ ಅನುಕೂಲ. ಕುಜ ನಿಮ್ಮೊಟ್ಟಿಗೆ ಇದ್ದಾಗ ಅಭಿಮಂತ್ರಿತ ಇಷ್ಟೆಲ್ಲ ಹೋಮಗಳಲ್ಲಿ, ಕಾರ್ತೀಕ ಹುಣ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಿತ ಎನರ್ಜೈಸ್ಡ್ ಒಂದು ಹವಳ ನಿಮ್ಮ ಹಣೆ ನಿಮ್ಮ ಜೊತೆಗೆ ಇರ್ತದೆ. ಹಾಗೂ ಆ ಹೋಮಗಳ ಭಸ್ಮ, ನಾಗಾರದ ನಷ್ಟ ನಿಮ್ಮ ಹಣೆಯಲ್ಲಿ ಇರ್ತದೆ. ಸೊ ಖಂಡಿತವಾಗಿ ನಿಮ್ಮ ಬಾಧೆಗಳು, ಸಾಲ ಬಾಧೆಗಳು ಪರಿಹಾರ ಆಗಬೇಕು. ಅದರ ರಿಲೇಟೆಡ್ ಏನೇ ಬಾಧೆಗಳಿದ್ರೂ ಪರಿಹಾರವಾಗಬೇಕು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಇರೋ ನಂಬರ್ಗೆ ಬೇಗ ನಮಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಚಾರ, ಈ ವಿಡಿಯೋ ರೀಚ್ ಆಗಬೇಕು ನಿಮ್ಮಿಂದ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ವಿಶೇಷವಾದಂತಹ ಆ ಮೊದಲೇ ತಿಳಿಸಿದಂತಹ ಮಂತ್ರವನ್ನು ಸಹ, ಶ್ಲೋಕವನ್ನು ಸಹ, ಸ್ತೋತ್ರವನ್ನು ಸಹ ತಿಳಿಸ್ತೇನೆ. ಪ್ರತಿನಿತ್ಯ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಥ ಋಣವಿಮೋಚಕ ಮಂಗಲ ಸ್ತೋತ್ರಂ. ಓಂ ಮಂಗಳೋ ಭೂಮಿಪುತ್ರಶ್ಚ ಋಣಹರ್ತಾಧನಪ್ರದಃ ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮ ವಿರೋಧಕಃ ಲೋಹಿತೋ ಲೋಹಿತಾಕ್ಷಶ್ಚ ಸಾಮಗಾನಾಂ ಕೃಪಾಕರಃ ಧರಾತ್ಮಜಃ ಕುಜೋ ಭೂಮೌ ಭೂತಿದೋ ಭೂಮಿನಂದನಃ ಅಂಗಾರಕೋಯಮಶ್ಚೈವ ಸರ್ವರೋಗಾಪಹಾರಕಃ ವೃಷ್ಟೇಃ ಕರ್ತಾಪಹರ್ತಾ ಚ ಸರ್ವಕಾಮಫಲಪ್ರದಃ ಏತಾನಿ ಕುಜನಾಮಾನಿ ನಿತ್ಯಂ ಯಃ ಶ್ರದ್ಧಯಾ ಪಠೇತ್
ಋಣಂ ನ ಜಾಯತೆ ತಸ್ಯ ಧನಂ ಶೀಘ್ರಮವಾಪ್ನುಯಾತ್ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ತಂ ಮಂಗಳಂ ಪ್ರಣಮಾಮ್ಯಹಂ ಸ್ತೋತ್ರಮಂಗಾರಕಸ್ಯೈತತ್ ಪಠನೀಯಂ ಸದಾ ನೃಭಿಃ ನ ತೇಷಾಂ ಭೌಮಜಾ ಪೀಡಾ ಸ್ವರ್ಲಾಪಿ ಭವತಿ ಕ್ವಚಿತ್ ಅಂಗಾರಕ ಮಹಾಭಾಗ ಭಗವನ್ ಭಕ್ತವತ್ಸಲ ತ್ವಾಂ ನಮಾಮಿ ಮಮಾಶೇಷ ಮೃಣಮಾಶು ವಿನಾಶಯ ಋಣರೋಗಾದಿ ದಾರಿದ್ರ್ಯ ಯೇ ಚಾನ್ಯೇ ಹ್ಯಪಮೃತ್ಯವಃ ಭಯಕ್ಲೇಶ ಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ ಅತಿವಕ್ತ್ರ ದುರಾರಾಧ್ಯ ಭೋಗಮುಕ್ತ ಜಿತಾತ್ಮನಃ ತುಷ್ಟೋ ದದಾಸಿ ಸಾಮ್ರಾಜ್ಯಂ ಮೃಷ್ಟೋ ಹರಸಿ ತತ್ಕ್ಷಣಾತ್ ವಿರಿಂಚಿ ಶಕ್ರ ವಿಷ್ಣೂನಾಂ ಮನುಷ್ಯಾನಾಂ ತು ಕಾ ಕಥಾ ತೇನ ತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲಃ ಪುತ್ರಾನ್ ದೇಹಿ ಧನಂ ದೇಹಿ ತ್ವಾಮಸ್ಮಿ ಶರಣಂ ಗತಃ ಋಣದಾರಿದ್ರ್ಯ ದುಃಖೇನ ಶತ್ರುಣಾಂ ಚ ಭಯಾತ್ ತತಃ ಏಭಿರ್ದ್ವಾದಶಧಿ ಶ್ಲೋಕೈಃ ಯಸ್ತೌತಿ ಚ ಧರಾಸುತಂ ಮಹತೀಂ ಶ್ರಿಯಮಾಪ್ನೋತಿ ಹ್ಯಪರೋ ಧನದೋ ಯುವಾ ಹರಿ ಓಂ.